ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪ್ರತಿದಿನ ಅದೇ ರೀತಿ ಅನ್ನ ಸಾರು ತಿಂದು ಬೇಜಾರಾಗಿದೆಯಾ? ಅಥವಾ ಆರೋಗ್ಯಕರವಾಗಿ ಅಷ್ಟೇ ರುಚಿಯಾಗಿ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ಇವತ್ತಿನ ನಮ್ಮ ರೆಸಿಪಿ ನಿಮಗೋಸ್ಕರ. ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಕ್ರೀಮಿಯಾಗಿ ಗಾರ್ಲಿಕ್ ಫ್ಲೇವರ್ ಟೇಸ್ಟಿ ಪಾಲಕ್ ಕಿಚಡಿನ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ಪು ಅಕ್ಕಿನ ತೊಗೊಂಡಿದ್ದೀನಿ ಮತ್ತು 1 ಕಪ್ಪು ಹೆಸರುಬೇಳೆಯನ್ನು ತೊಗೊಂಡಿದ್ದೀನಿ. ಎರಡನ್ನೂ ಚೆನ್ನಾಗಿ ನೀರು ಹಾಕಿ ತೊಳ್ಕೊಬೇಕು. 2ರಿಂದ 3 ಸತಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಒಂದು ಅರ್ಧ ಗಂಟೆಯಷ್ಟು ನೆನೆಯೋದಕ್ಕೆ ಬಿಡಬೇಕು. ಚೆನ್ನಾಗಿ ನೆಂದರೆ ಅಕ್ಕಿ ಬೇಳೆ ಚೆನ್ನಾಗಿ ಬೇಯುತ್ತೆ. ನಾನು ಚೆನ್ನಾಗಿ ತೊಳ್ಕೊಂಡು ಅದನ್ನು ನೀರನ್ನು ಚೆಲ್ಕೊಂಡು ಬರ್ತೀನಿ. ನೋಡಿ, ಈಗ ಅಕ್ಕಿ ಎಲ್ಲ ತೊಳೆದಿದ್ದೀನಿ. ಈಗ ಹೆಸರುಬೇಳೆ ಅಕ್ಕಿ ಎಲ್ಲ ತೊಳೆದಿದ್ದು ನೀರನ್ನು ಚೆಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ. ಈಗ ನಾನು ಕುಕ್ಕರಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ. ಈಗ ಇದಕ್ಕೆ ಅಕ್ಕಿ ಹೆಸರುಬೇಳೆಗೆ ನಾನು ನೀರನ್ನು ಸೇರಿಸ್ಕೊಳ್ತೀನಿ. ಇಲ್ಲಿ 1:3 ರೇಷಿಯೋದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀರನ್ನ. ಅದೇ ಬೌಲಲ್ಲಿ, ಯಾವ ಬೌಲಲ್ಲಿ ಅಕ್ಕಿ ತೊಗೊಂಡಿದ್ದಲ್ಲ ಅದೇ ಬೌಲಲ್ಲಿ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇಲ್ಲಿ 2 ಕಪ್ಪು ಅಕ್ಕಿ ಬೇಳೆಗೆ ನಾನಿಲ್ಲಿ 6 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಕನ್ಫ್ಯೂಸ್ ಆದರೆ ನೀವು ಬೇಕಾದ್ರೆ ಈ ಥರ ಬೆರಳಿಟ್ಟು 2 ಲೈನ್ ಬರೋಷ್ಟು ಹೈಟಿಗೆ ನೀರು ಹಾಕಿ ಕುಕ್ಕರಲ್ಲಿ ಇಟ್ಟು ಒಂದು 4 ವಿಷಲ್ನ ಕೂಗಿಸ್ಕೋಬೇಕು. ಯಾಕೆಂದರೆ ಇಲ್ಲಿ ದಾಲ್ ಕಿಚಡಿಗೆ ಚೆನ್ನಾಗಿ ಬೆಂದಿರಬೇಕು, ಅಕ್ಕಿ ಮತ್ತು ಹೆಸರುಬೇಳೆ ಚೆನ್ನಾಗಿ ಬೆಂದಿರಬೇಕು. ಈಗ ನಾನು 2 ಕಟ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಫ್ರೆಶ್ ಆಗಿರೋ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಜಾಸ್ತಿ ನೀರಲ್ಲಿ ತೊಳ್ಕೊಂಡು ನೀರೆಲ್ಲ ತೆಗೆದು ಈಗ ನಾನು ಅದನ್ನು ಬ್ಲ್ಯಾಂಚ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ. ಅಂದರೆ ಬಿಸಿ ನೀರಲ್ಲಿ ಕುದಿಸಿ ಅದನ್ನು ತಣ್ಣಗಾಗಿಬಿಟ್ಟು ಆಮೇಲೆ ಗ್ರೈಂಡ್ ಮಾಡ್ತೀನಿ. ಫಸ್ಟ್ ಈಗ ಬ್ಲ್ಯಾಂಚಿಂಗ್ ಸ್ಟೆಪ್ ಇದು. ಈಗ ನಾನು 2 ನಿಮಿಷ ಕುದಿಸಿದ ಮೇಲೆ ಬಿಸಿನೀರಿಂದ ಆಫ್ ಮಾಡಿ ಈಗ ಬಿಸಿನೀರಲ್ಲಿ ಇದ್ದಿದ್ದಂಥ ಪಾಲಕ್ ಸೊಪ್ಪನ್ನ ನಾನು ಐಸ್ ಕೋಲ್ಡ್ ವಾಟರ್ಗೆ ಹಾಕ್ತಾಯಿದ್ದೀನಿ. ಇದು ಮಾಡೋದ್ರಿಂದ ಫರ್ದರ್ ಕುಕ್ಕಿಂಗ್ ಪ್ರೊಸೆಸ್ನ ನಾವು ತಡೆಗಟ್ಬೋದು. ಜಾಸ್ತಿ ಕುಕ್ ಆದರೆ ಕಲರು ಕೂಡ ಕಮ್ಮಿ ಆಗುತ್ತೆ ಮತ್ತು ಅದರದ್ದು ಟೇಸ್ಟ್, ಪಾಲಕ್ದು ಏನು ಟೇಸ್ಟ್ ಇರುತ್ತಲ್ಲ ಅದು ಒರಿಜಿನಲ್ ಟೇಸ್ಟು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಐಸ್ ಕೋಲ್ಡ್ ವಾಟ್ರಲ್ಲಿ ಹಾಕ್ಕೋಬೇಕು. ಇದನ್ನು ಬ್ಲ್ಯಾಂಚಿಂಗ್ ಅಂತ ಕರಿತೀವಿ. ಅದಷ್ಟನ್ನು ನಾವು ನೀರು ಹಾಕ್ದಲೇ ಮಿಕ್ಸರ್ ಮಾಡ್ಕೋಬೇಕು. 2 ಕಟ್ ಪಾಲಕ್ ಸೊಪ್ಪನ್ನ ಮಿಕ್ಸರ್ ಮಾಡಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಈಗ ಒಗ್ಗರಣೆಗೆ ನಾನು ತೋರಿಸಿದ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು 2 ಕಾದ ಮೇಲೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಚಟ್ಬಿಟ್ಟ ಮೇಲೆ 3 ಪಲಾವ್ ಎಲೆ, 1 ಚಕ್ಕೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ. 2 ಗುಂಟೂರು ಮೆಣಸಿನ್ಕಾಯಿ ಸುಮ್ಮನೆ ಫ್ಲೇವರಿಗೆ ಅಂತ ಹಾಕ್ಕೊಂಡು 3 ಹಸಿರು ಮೆಣಸಿನ್ಕಾಯಿ ಸೀಳ್ಬಿಟ್ಟು ಹಾಕ್ಕೊಂಡು 1/4 ಬಟ್ಲಷ್ಟು ಸಿಪ್ಪೆ ಬಿಡಿಸಿದ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 2 ಗೆಡ್ಡೆ ಬೆಳ್ಳುಳ್ಳಿನಲ್ಲಿ ಒಂದು ಅರ್ಧ ಉಳಿಸ್ಕೊಂಡು ಇನ್ನರ್ಧ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಇಂಚಷ್ಟು ಶುಂಠಿ ಹಾಕ್ಕೋಬೇಕು. ಇದಿಷ್ಟು ಕಂಪಲ್ಸರಿ. ಇದೆಲ್ಲ ಲೋ ಫ್ಲೇಮಲ್ಲೇ ಕೈ ಆಡ್ತಾ ಇರಬೇಕು. ಈ ಸ್ಟೇಜಲ್ಲಿ ನಾವು ಗೋಡಂಬಿನ 1 ಬಟ್ಲಷ್ಟು ಹಾಕ್ಕೋಬೇಕು. ಇದು ಗೋಡಂಬಿ ನಿಮ್ಮ ಇಷ್ಟ, ಇದು ಆಪ್ಷನಲ್ಲು, ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ 2 ಗೆಡ್ಡೆ ಈರುಳ್ಳಿನೂ ಕೂಡ ಸಣ್ಣದಾಗಿ ಹೆಚ್ಚಿ ಒಗ್ಗರಣೆಯಲ್ಲಿ ಮಗಸ್ತೀನಿ. ಎಲ್ಲದು ಲೋ ಫ್ಲೇಮಲ್ಲೇ ಸ್ಲೋ ಕುಕ್ಕಾಗೆ ಮಾಡಬೇಕು. ಈರುಳ್ಳಿ ಎಲ್ಲ ಒಂದು ಅರ್ಧ ಬಾಡಿದ ಮೇಲೆ ನಾನು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 4 ಟೊಮೆಟೊ, ಹುಳಿ ಇರೋ 4 ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಏಕೆಂದರೆ ಪಾಲಕ್ ಕಿಚಡಿನಲ್ಲಿ ಹುಳಿನೂ ಇರಬೇಕು ಚೆನ್ನಾಗಿ. ಅದಕ್ಕೆ 4 ಟೊಮೆಟೊ ಸಣ್ಣದಾಗಿ ಹೆಚ್ಚಿರೋದು ಹಾಕಿ ಚೆನ್ನಾಗಿ ಬಾಡಿಸಿದ್ಮೇಲೆ ಅರ್ಧ ಸಾಫ್ಟ್ ಆದಮೇಲೆ ನಾನು ಇಲ್ಲಿ ಫ್ರೋಝನ್ ಪೀಸ್ ಅಂದರೆ ಬಟಾಣಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಖಾರದ ಪುಡಿ, ಅರಶಿನ ಮತ್ತು ಗರಂ ಮಸಾಲ ಹಾಕಿದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ನಾವು ಒಗ್ಗರಣೆ ಮಾಡ್ಕೋಬೇಕು. ನೋಡಿ, ಇಲ್ಲಿ ಅರಶಿನ, ಖಾರದ ಪುಡಿ ಮತ್ತು ಗರಂ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸಿದ್ಮೇಲೆ ಈಗ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹಾಕೋದ್ರಿಂದ ಕರ್ಬೇವಿನ ಸೊಪ್ಪು ಘಮ ಚೆನ್ನಾಗಿರುತ್ತೆ. ಈಗ ಲೋ ಫ್ಲೇಮಲ್ಲಿ ಇದಿಷ್ಟು ಒಗ್ಗರಣೆ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಪಾಲಕ್ ಪ್ಯೂರ್ ಏನಿರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ನ್ಯಾಚುರಲ್ ಗ್ರೀನು. ಇದಕ್ಕೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ನ ಹಾಕಿಲ್ಲ. ಎಷ್ಟು ನ್ಯಾಚುರಲ್ ಆಗಿದೆ, ಗ್ರೀನ್ ಆಗಿದೆ ಅಲ್ವಾ? ಇದನ್ನು ಹಾಕಿ ಮಿಕ್ಕಿದ್ದನ್ನು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ಮಿಕ್ಸರಲ್ಲಿ ತೊಳೆದ್ಬಿಟ್ಟು ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾವು ಬೇಯಿಸ್ಕೊಂಡಿರೋಂಥ ಅಕ್ಕಿ ಮತ್ತು ಹೆಸರುಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಗಟ್ಟಿಗೆ ಬೇಯಿಸ್ಕೊಂಡಿದ್ದೀನಿ. ಈ ಥರ ಯಾಕೆಂದರೆ ಕೈ ಆಡುವಾಗ ಈಸಿ ಆಗುತ್ತೆ ಅಂತ ಈ ಥರ ಕೈ ಆಡಾದಮೇಲೆ ಈ ಕನ್ಸಿಸ್ಟೆನ್ಸಿ ಬಂದಿದೆ. ನಾನು ಈಗ ಇದಕ್ಕೆ ನಾವು ಬ್ಲ್ಯಾಂಚ್ ಮಾಡಿದ್ವಲ್ಲ ಪಾಲಕ್ ಸೊಪ್ಪು ನೀರು, ಅದು ಬಿಸಿ ನೀರೇ, ಅದನ್ನು ಹಾಗೆ ಎತ್ತಿಟ್ಕೊಂಡಿದ್ದೀನಿ. ಚೆನ್ನಾಗಿರೋ ನೀರೇ ಅದು. ಅದನ್ನು ನಾವಿಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಹಾಗೆ ಇಟ್ಕೊಂಡಿರ್ತೀವಿ. ಅದನ್ನು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಂಡು ಈ ಥರ ಟೆಕ್ಸ್ಚರ್ ಬಂದ ಮೇಲೆ ನಾನು ಕೈ ಆಡಿಬಿಟ್ಟು ಈಗ ನಾನು 1 ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು. ನೋಡಿ, ನಿಮ್ಮ ಅಳತೆಗೆ ತಕ್ಕಾಗೆ ಉಪ್ಪನ್ನು ಹಾಕ್ಕೊಳ್ಳಿ. ಆಮೇಲೆ ನಾನು
ಫ್ಲೇಮಲ್ಲಿ ಕೈ ಆಡಿ ಕುದಿಯೋದಕ್ಕೆ ಬಿಟ್ಟು ಸಣ್ಣಕ್ಕೆ ಕುದಿಯುತ್ತಾ ಇರ್ಬೇಕಾದ್ರೆ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಗೋಡಂಬಿನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ. ಈಗ ನಾನು ಹಿಂಗನ್ನು ಕೂಡ ಸೇರಿಸ್ತಾ ಇದ್ದೀನಿ. ಆಮೇಲೆ ನಾನು ಅರ್ಧ ಎತ್ತಿಟ್ಕೊಂಡಿದ್ದಲ್ಲ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಅದಕ್ಕೆ ಸ್ಟವ್ ಆಫ್ ಮಾಡಿಬಿಟ್ಟು ಅದೇ ಕಾವಿಗೆ 1 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆನ ಕೈ ಆಡ್ಕೊಳ್ತೀನಿ. ಅಂದರೆ ಇವಾಗ ಫ್ಲೇಮ್ನ ಆಫ್ ಮಾಡಬೇಕು, ಯಾಕೆಂದರೆ ನಾವು ತುಂಬ ಫ್ಲೇಮ್ ಬಿಸಿ ಇದ್ದಾಗ ನಾವು ಖಾರದ ಪುಡಿ ಅರಿಶಿನ ಹಾಕೋಗಿಲ್ಲ. ಅದಕ್ಕೆ ಆಫ್ ಮಾಡಿಬಿಟ್ಟು ಈ ತಡ್ಕನ ನಾವು ಮೇಲ್ಗಡೆ ಹಾಕೋಬೇಕು. ಕುದೀತಾ ಇರುವಾಗ ಪಾಲಕ್ ಕಿಚಡಿ ರೆಡಿಯಾಗಿರುತ್ತಲ್ವ, ಅದಕ್ಕೆ ಮೇಲ್ಗಡೆ ನಾವು ಈ ತಡ್ಕನ ಅಂದರೆ ಈ ಒಗ್ಗರಣೆ ಬೆಳ್ಳುಳ್ಳಿ ತುಪ್ಪ ಗೋಡಂಬಿ ಮತ್ತು ಮಾಡ್ಕೊಂಡಿದ್ವಲ್ಲ ಒಗ್ಗರಣೆ, ಅದನ್ನು ಮೇಲ್ಗಡೆ ಹಾಕಿದಾಗ ಅದ್ರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಲಾಸ್ಟಿಗೆ ನಾವು ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ನಮ್ಮ ಪಾಲಕ್ ಕಿಚಡಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆಹಾ, ಎಷ್ಟು ಘಮ ಅಂತ ಇದೆ ಅಂದರೆ ಪಾಲಕ್ ಸ್ಮೆಲ್ಲಂತೂ ಫ್ರೆಶ್ ಫ್ಲೇವರ್ ಸಖತ್ತಾಗಿ ಬರ್ತಾಯಿದೆ. ಮತ್ತು ನಾವು ಹಾಕಿರೋ ಅಂಥ ಸ್ಪೈಸಸ್ ಗರಂ ಮಸಾಲ ಮತ್ತು ನಾವು ಬೆಳ್ಳುಳ್ಳಿನಲ್ಲಿ ಹುರಿದಿರೋ ತುಪ್ಪದಲ್ಲಿ ಹುರಿದಿರೋ ಅಂಥ ಬೆಳ್ಳುಳ್ಳಿ ಗೋಡಂಬಿ ಎಲ್ಲ ಘಮನೂ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಫಸ್ಟ್ ಕ್ಲಾಸ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಡಾಬಾ ಸ್ಟೈಲ್ ಅಥವಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿರೋಂಥ ಪಾಲಕ್ ಕಿಚಡಿ. ಇದನ್ನು ಮೇಲ್ಗಡೆ ಇನ್ನೂ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ. ಇಲ್ಲ ಅಂದರೆ ಜೊತೆಗೆ ಈ ಥರ ನಾವು ಈರುಳ್ಳಿ ಟೊಮೆಟೊ ಹಾಕಿ ಮಾಡಿರೋಂಥ ಮೊಸರು ಬಜ್ಜಿ ಜೊತೆ ತಿಂದ್ರಂತೂ ಇನ್ನೂ ಸೂಪರಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಇದಂತೂ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದನ್ನು ಲಂಚ್ ಬಾಕ್ಸಿಗೂ ಕೂಡ ತೊಗೊಂಡೋಗ್ಬೋದು, ಯಾರು ಗೆಸ್ಟ್ ಬಂದಾಗೂ ಕೂಡ ಮಾಡ್ಬೋದು. ಸೂಪರ್ ಟೇಸ್ಟಿಯಾಗಿರುತ್ತೆ. ಆಹಾ, ಘಮ ಘಮ ಅಂತಿರೋ ಬೆಳ್ಳುಳ್ಳಿ ಒಗ್ಗರಣೆ ರೆಸ್ಟೋರೆಂಟ್ ಸ್ಟೈಲ್ ಪಾಲಕ್ ಕಿಚಡಿ ಈಗ ಸವಿಯಲು ಸಿದ್ಧವಾಗಿದೆ. ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ಸೂಪರಾಗುತ್ತೆ. ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಒತ್ತಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.